ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದು ನಾವು ಭಾರತೀಯ ವಾಹನ ಮಾರುಕಟ್ಟೆಯಲ್ಲಿ ಭಾರೀ ಸಂಚಲನ ಸೃಷ್ಟಿಸಿರುವ ಕಾರ್ ಬಗ್ಗೆ ಮಾತನಾಡುತ್ತಿದ್ದೇವೆ, ಹ್ಯುಂಡೈ ಕ್ರೆಟಾ ಇವಿ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಇಷ್ಟು ವರ್ಷಗಳಿಂದ ಭಾರತೀಯ ರಸ್ತೆಗಳ ಮೇಲೆ ಆಳುತ್ತಿದ್ದ ಅದೇ ಕ್ರೆಟಾ ಈಗ ಎಲೆಕ್ಟ್ರಿಕ್ ರೂಪದಲ್ಲಿ ಬರುತ್ತಿದೆ. ಇದು ಯಾಕೆ ದೊಡ್ಡ ವಿಷಯ ಅಂತೀರಾ ಅಂದ್ರೆ, ಕ್ರೆಟಾ ಭಾರತದ ಅತ್ಯಂತ ಹೆಚ್ಚು ಮಾರಾಟವಾಗುವ ಎಸ್ಯುವಿಗಳಲ್ಲಿ ಒಂದು. ಇದಕ್ಕೆ ಸ್ಟೈಲಿಶ್ ಲುಕ್, ಉಪಯುಕ್ತತೆ ಮತ್ತು ನಂಬಿಕೆಗೆ ಹೆಸರಿದೆ. ಈಗ ಅದೇ ಪರಂಪರೆಯನ್ನು ಎಲೆಕ್ಟ್ರಿಕ್ ವಾಹನಗಳ ಜಗತ್ತಿಗೆ ತರುತ್ತಿದ್ದಾರೆ. ಇಂಧನ ದರ ಏರಿಕೆಯಾಗುತ್ತಿರುವಾಗ ಮತ್ತು ಪರಿಸರ ಸ್ನೇಹಿ ವಾಹನಗಳ ಕಡೆ ಜನರ ಆಸಕ್ತಿ ಹೆಚ್ಚಾಗುತ್ತಿರುವಾಗ ಈ ಕಾರ್ ಪರಿಚಯ ಸರಿಯಾದ ಸಮಯದಲ್ಲಿ ಆಗುತ್ತಿದೆ. ಈ ವಿಡಿಯೋದಲ್ಲಿ ನಾವು ಹ್ಯುಂಡೈ ಕ್ರೆಟಾ ಇವಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದರ ಡಿಸೈನ್, ಒಳಾಂಗಣ, ಕಾರ್ಯಕ್ಷಮತೆ, ಬ್ಯಾಟರಿ ಆಯ್ಕೆಗಳು, ಆರಾಮ, ಭದ್ರತಾ ವೈಶಿಷ್ಟ್ಯಗಳು, ನಿರೀಕ್ಷಿತ ಬೆಲೆ ಹಾಗೂ ಪ್ರತಿಸ್ಪರ್ಧಿಗಳ ಜೊತೆ ಹೋಲಿಕೆ ಕವರ್ ಮಾಡ್ತೇವೆ. ಕೊನೆಗೆ ಇದರ ಲಾಭ ನಷ್ಟಗಳ ಬಗ್ಗೆ ಚರ್ಚಿಸಿ ನೀವು ಈ ಕಾರ್ ಖರೀದಿಸಬೇಕಾ ಬೇಡವಾ ಎಂಬ ನಿರ್ಧಾರಕ್ಕೆ ಸಹಾಯವಾಗುವಂತೆ ಮಾಡ್ತೇನೆ. ಒಂದು ಕಪ್ ಚಹಾ ಹಿಡಿದುಕೊಂಡು ಆರಾಮಾಗಿ ಕುಳಿತುಕೊಳ್ಳಿ, ಶುರು ಮಾಡೋಣ. ಕ್ರೆಟಾ ಇವಿ ಯಾಕೆ ಮಹತ್ವದ್ದಾಗಿದೆ? ಎಲೆಕ್ಟ್ರಿಕ್ ವಾಹನಗಳು ಈಗ ಟ್ರೆಂಡ್ ಮಾತ್ರವಲ್ಲ, ಭವಿಷ್ಯವೂ ಆಗಿವೆ. ವಿಶ್ವದಾದ್ಯಂತ ಸರ್ಕಾರಗಳು ಮಾಲಿನ್ಯ ಕಡಿಮೆ ಮಾಡಲು ಮತ್ತು ಇಂಧನದ ಅವಲಂಬನೆ ಕಡಿಮೆ ಮಾಡಲು ಜನರನ್ನು ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ತಳ್ಳುತ್ತಿವೆ. ಚಾರ್ಜಿಂಗ್ ಸೌಲಭ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಬ್ಯಾಟರಿ ತಂತ್ರಜ್ಞಾನ ವೇಗವಾಗಿ ಬೆಳೆಯುತ್ತಿದೆ. ಜನರು ತಮ್ಮ ಮುಂದಿನ ಕಾರಿಗಾಗಿ ಎಲೆಕ್ಟ್ರಿಕ್ನ್ನು ಗಂಭೀರವಾಗಿ ಪರಿಗಣಿಸುತ್ತಿದ್ದಾರೆ. ಹ್ಯುಂಡೈಗೆ ಎಲೆಕ್ಟ್ರಿಕ್ ಹೊಸದೇನಲ್ಲ. ಜಗತ್ತಿನಾದ್ಯಂತ ಕೊನಾ ಎಲೆಕ್ಟ್ರಿಕ್, ಐವೋನಿಕ್ 5 ಮುಂತಾದ ಯಶಸ್ವಿ ಮಾದರಿಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಭಾರತದಲ್ಲಿ ಕೊನಾ ಬಂದರೂ ಬೆಲೆ ಹೆಚ್ಚು ಇದ್ದುದರಿಂದ ಹೆಚ್ಚು ಜನರು ಖರೀದಿಸಲಿಲ್ಲ. ಈಗ ಕ್ರೆಟಾ ಇವಿ ಮೂಲಕ ಜನಪ್ರಿಯ ಮಾರುಕಟ್ಟೆಯನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಕ್ರೆಟಾ ಈಗಾಗಲೇ ಜನಪ್ರಿಯ ಸಿವ್, ಆದ್ದರಿಂದ ಎಲೆಕ್ಟ್ರಿಕ್ ರೂಪದಲ್ಲಿ ಪರಿಚಯಿಸುವುದು ದೊಡ್ಡ ಹೆಜ್ಜೆ. ಹೊರಗಿನ ವಿನ್ಯಾಸ ಮೊದಲು ನೋಡಿದ ಕೂಡಲೇ ಇದು ಕ್ರೆಟಾ ಅನ್ನಿಸುತ್ತದೆ, ಆದರೆ ಹೊಸ ತಂತ್ರಜ್ಞಾನ ಸ್ಪರ್ಶ ಇದರಲ್ಲಿ ಇದೆ. ಮುಂಭಾಗದಲ್ಲಿ ಗ್ರಿಲ್ ಬದಲಾಗಿರುತ್ತದೆ. ಎಲೆಕ್ಟ್ರಿಕ್ ಕಾರ್ಗೆ ಅಗತ್ಯವಿಲ್ಲದ ಕಾರಣ ಮುಚ್ಚಿದ ಗ್ರಿಲ್ ವಿನ್ಯಾಸ ಕೊಟ್ಟಿದ್ದಾರೆ. ಸ್ಮೂತ್ ಮತ್ತು ಕ್ಲೀನ್ ಲುಕ್ ಜೊತೆಗೆ ತೀಕ್ಷ್ಣ ಎಲ್ಇಡಿ ದೀಪಗಳು, ಡಿಆರ್ಎಲ್ಗಳು ಫ್ಯೂಚರಿಸ್ಟಿಕ್ ಲುಕ್ ಕೊಡುತ್ತವೆ. ಬದಿಯಿಂದ ನೋಡಿದರೆ ಕಾರ್ ಗಟ್ಟಿಯಾಗಿ ಕಾಣುತ್ತದೆ. ವಿಶೇಷವಾಗಿ ವಿನ್ಯಾಸಗೊಳಿಸಿದ ಅಲೋಯ್ ಚಕ್ರಗಳು ಗಾಳಿಯ ಪ್ರತಿರೋಧ ಕಡಿಮೆ ಮಾಡಿ ಹೆಚ್ಚು ಕಾರ್ಯಕ್ಷಮತೆ ನೀಡುತ್ತವೆ. ಬಾಡಿ ಲೈನ್ಸ್ ತೀಕ್ಷ್ಣವಾಗಿದ್ದು ಪ್ರೀಮಿಯಂ ಭಾವನೆ ಕೊಡುತ್ತವೆ. ಹಿಂದಿನ ಭಾಗದಲ್ಲಿ ಸಂಪರ್ಕಿತ ಎಲ್ಇಡಿ ಟೈಲ್ ಲೈಟ್ಗಳು ಇವೆ. ಹಿಂಭಾಗ ಸ್ವಚ್ಛವಾಗಿ ಕಾಣುತ್ತದೆ ಮತ್ತು ಇವಿ ಬ್ಯಾಡ್ಜ್ ವಿಶೇಷತೆಯನ್ನು ತೋರಿಸುತ್ತದೆ. ಹ್ಯುಂಡೈ ಕ್ರೆಟಾ ಇವಿಯನ್ನು ವಿವಿಧ ಬಣ್ಣಗಳಲ್ಲಿ ನೀಡುವ ನಿರೀಕ್ಷೆ ಇದೆ. ನೀಲಿ, ಬೆಳ್ಳಿಯಂತಹ ಆಕರ್ಷಕ ಶೇಡ್ಗಳು ಮತ್ತು ಡ್ಯುಯಲ್ ಟೋನ್ ಬಣ್ಣಗಳು ಲಭ್ಯವಾಗಬಹುದು. ಒಳಾಂಗಣ ಒಳಗೆ ಪ್ರವೇಶಿಸಿದ ಕೂಡಲೇ ಫ್ಯೂಚರಿಸ್ಟಿಕ್ ಮತ್ತು ಪ್ರೀಮಿಯಂ ಅನುಭವ ಸಿಗುತ್ತದೆ. ಡ್ಯಾಶ್ ಬೋರ್ಡ್ ಸ್ವಚ್ಛ ಮತ್ತು ಸರಳವಾಗಿದೆ. ದೊಡ್ಡ ಟಚ್ ಸ್ಕ್ರೀನ್, ಮನರಂಜನಾ ವ್ಯವಸ್ಥೆ ಮತ್ತು ಡಿಜಿಟಲ್ ಕ್ಲಸ್ಟರ್ ಒಂದೇ ಫ್ರೇಮ್ನಲ್ಲಿ ಕನೆಕ್ಟ್ ಆಗಿ ಕಾಣಿಸುತ್ತವೆ. ಇದು ಅತ್ಯಾಧುನಿಕ ಭಾವನೆ ಕೊಡುತ್ತದೆ. ಮನರಂಜನಾ ವ್ಯವಸ್ಥೆಯಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ಧ್ವನಿ ಆಜ್ಞೆ ಮತ್ತು ಹ್ಯುಂಡೈ ಬ್ಲೂಲಿಂಕ್ ತಂತ್ರಜ್ಞಾನ ದೊರೆಯುತ್ತದೆ. ಮೊಬೈಲ್ ಮೂಲಕ ಲಾಕ್, ಎಸಿ, ಚಾರ್ಜಿಂಗ್ ಸ್ಥಿತಿ ಇತ್ಯಾದಿಗಳನ್ನು ನಿಯಂತ್ರಿಸಬಹುದು. ಸೀಟುಗಳು ಮೃದುವಾಗಿ ಆರಾಮ ನೀಡುತ್ತವೆ. ಮುಂಭಾಗದಲ್ಲಿ ತಂಪುಗೊಳಿಸುವ ಸೀಟುಗಳ ಆಯ್ಕೆ ಇದೆ. ಹಿಂಭಾಗದಲ್ಲಿ ಸಾಕಷ್ಟು ಲೆಗ್ ರೂಮ್ ಮತ್ತು ಹೆಡ್ ರೂಮ್ ಇವೆ. ಹಿಂಭಾಗ ಪ್ರಯಾಣಿಕರಿಗೆ ಎಸಿ ವೆಂಟ್ ಮತ್ತು ಚಾರ್ಜಿಂಗ್ ಪಾಯಿಂಟ್ ಕೂಡ ಇವೆ. ಸಂಗ್ರಹಣೆ ವಿಷಯದಲ್ಲಿ ಬೂಟ್ ಸ್ಪೇಸ್ ಚೆನ್ನಾಗಿದೆ. ವೀಕೆಂಡ್ ಪ್ರಯಾಣಕ್ಕೆ ಸಾಕಾಗುತ್ತದೆ. ಕೆಲವೊಂದು ಮಾದರಿಗಳಲ್ಲಿ ಮುಂಭಾಗದಲ್ಲೂ ಸ್ಟೋರೇಜ್ ಇರಬಹುದು, ಆದರೆ ಇದು ಖಚಿತವಾಗಿಲ್ಲ. ಪ್ರೀಮಿಯಂ ಅನುಭವಕ್ಕಾಗಿ ಪನೋರಾಮಿಕ್ ಸನ್ರೂಫ್, ಆಕರ್ಷಕ ಬೆಳಕು, ವೈರ್ಲೆಸ್ ಚಾರ್ಜಿಂಗ್ ಮತ್ತು ಉನ್ನತ ಮಟ್ಟದ ಸಂಗೀತ ವ್ಯವಸ್ಥೆ ಇವೆ. ಕಾರ್ಯಕ್ಷಮತೆ ಮತ್ತು ಬ್ಯಾಟರಿ ಆಯ್ಕೆಗಳು. ಕ್ರೆಟಾ ಇವಿಯಲ್ಲಿ 2 ಬ್ಯಾಟರಿ ಆಯ್ಕೆಗಳು ಇವೆ. ಒಂದು 42 ಕಿಲೋವಾಟ್ ಬ್ಯಾಟರಿ, ಇದರಿಂದ ಸುಮಾರು 390 ಕಿಲೋಮೀಟರ್ ಪ್ರಯಾಣಿಸಬಹುದು. ಮತ್ತೊಂದು 51.4 ಕಿಲೋವಾಟ್ ಬ್ಯಾಟರಿ, ಇದರಿಂದ ಸುಮಾರು 473 ಕಿಲೋಮೀಟರ್ ಪ್ರಯಾಣಿಸಬಹುದು. 2 ವೇಗದ ಚಾರ್ಜಿಂಗ್ ಅನ್ನು ಬೆಂಬಲಿಸುತ್ತವೆ. ಡಿಸಿ ಚಾರ್ಜರ್ ಬಳಸಿದರೆ 10% ರಿಂದ 80% ವರೆಗೆ 1 ಗಂಟೆಯೊಳಗೆ ಚಾರ್ಜ್ ಮಾಡಬಹುದು. ಮನೆಯ ಸಾಮಾನ್ಯ ಚಾರ್ಜರ್ನಲ್ಲಿ ಇಡೀ ರಾತ್ರಿ ಚಾರ್ಜ್ ಮಾಡಿದರೆ ಸಾಕಾಗುತ್ತದೆ. ಡ್ರೈವಿಂಗ್ ಅನುಭವ ನಿಶ್ಶಬ್ದ ಮತ್ತು ಮೃದುವಾಗಿದೆ. ಶಕ್ತಿಶಾಲಿ ಮೋಟಾರ್ ತಕ್ಷಣ ಸ್ಪೀಡ್ ಕೊಡುತ್ತದೆ.
ನಗರದಲ್ಲಿ ಸುಲಭವಾಗಿ ಓಡಿಸಲು ಅನುಕೂಲ, ಹೈವೇಯಲ್ಲಿ ಲಾಂಗ್ ಡ್ರೈವ್ಗೂ ಯೋಗ್ಯ. ಆರಾಮ ಮತ್ತು ಪ್ರಾಯೋಗಿಕತೆ. ಸಸ್ಪೆನ್ಷನ್ ಭಾರತೀಯ ರಸ್ತೆಗಳಿಗಾಗಿ ಸರಿಹೊಂದುತ್ತದೆ. ಗುಂಡಿಗಳು, ಬಂಪ್ಗಳನ್ನು ಸುಲಭವಾಗಿ ಹೀರುತ್ತದೆ. ಬ್ಯಾಟರಿ ನೆಲದಡಿಯಲ್ಲಿ ಇರುವುದರಿಂದ ಕಾರ್ ಸ್ಥಿರವಾಗಿ ಮತ್ತು ಸಮತೋಲನದಿಂದ ಚಲಿಸುತ್ತದೆ. ದಿನನಿತ್ಯ ಉಪಯೋಗಕ್ಕೆ ಇದು ಅತ್ಯಂತ ಪ್ರಾಯೋಗಿಕ. ಕುಟುಂಬದವರಿಗೆ ಸೂಕ್ತ, ನಗರದಲ್ಲಿ ಸುಲಭವಾಗಿ ಓಡಿಸಲು ಅನುಕೂಲ. ಲಾಂಗ್ ಡ್ರೈವ್ಗೂ ಬೇಕಾದಷ್ಟು ರೇಂಜ್ ಇದೆ. ಭದ್ರತೆ. ಹ್ಯುಂಡೈ ಯಾವಾಗಲೂ ಭದ್ರತೆಯ ಕಡೆ ಗಮನ ಹರಿಸಿದೆ. ಕ್ರೆಟಾ ಇವಿಯಲ್ಲಿ ಏರ್ಬ್ಯಾಗ್ಗಳು, ಎಬಿಎಸ್, ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಹೋಲ್ಡ್ ಅಸಿಸ್ಟ್, ಹಿಂಭಾಗ ಕ್ಯಾಮೆರಾ ಮತ್ತು ಪಾರ್ಕಿಂಗ್ ಸೆನ್ಸರ್ಗಳು ಇವೆ. ಮೇಲ್ಮಟ್ಟದ ಮಾದರಿಗಳಲ್ಲಿ ಎಡಾಸ್ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ ಕೂಡ ಲಭ್ಯವಾಗಬಹುದು. ಇದರಲ್ಲಿ ಲೇನ್ ಕೀಪ್ ಅಸಿಸ್ಟ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಕೊಲಿಷನ್ ವಾರ್ನಿಂಗ್ ಮುಂತಾದವುಗಳಿರಬಹುದು. ತಂತ್ರಜ್ಞಾನ ಮತ್ತು ಹೆಚ್ಚುವರಿ ವೈಶಿಷ್ಟ್ಯಗಳು. ಕ್ರೆಟಾ ಇವಿ ತಂತ್ರಜ್ಞಾನದಲ್ಲಿ ಕೂಡ ಮುಂಚೂಣಿಯಲ್ಲಿದೆ. 360 ಡಿಗ್ರಿ ಕ್ಯಾಮೆರಾ, ಪನೋರಾಮಿಕ್ ಸನ್ರೂಫ್, ವೈರ್ಲೆಸ್ ಚಾರ್ಜಿಂಗ್, ತಂಪುಗೊಳಿಸುವ ಸೀಟುಗಳು, ಸ್ಮಾರ್ಟ್ ಕನೆಕ್ಟಿವಿಟಿ, ಬೋಸ್ ಮ್ಯೂಸಿಕ್ ಸಿಸ್ಟಮ್, ಆಕರ್ಷಕ ಲೈಟಿಂಗ್ ಸೇರಿವೆ. ಬೆಲೆ ಮತ್ತು ಪ್ರತಿಸ್ಪರ್ಧಿಗಳು. ಹ್ಯುಂಡೈ ಇನ್ನೂ ಅಧಿಕೃತ ಬೆಲೆ ಘೋಷಿಸಿಲ್ಲ, ಆದರೆ 20 ಲಕ್ಷದಿಂದ 25 ಲಕ್ಷ ರೂಪಾಯಿಗಳ ನಡುವೆ ಇರಬಹುದು ಎಂದು ಅಂದಾಜಿಸಲಾಗಿದೆ. ಇದು ಟಾಟಾ ನೆಕ್ಸಾನ್ ಇವಿ, ಮಹೀಂದ್ರ ಎಕ್ಸ್ಯುವಿ 400 NG ZS ಇವಿ ಮತ್ತು ಬರಲಿರುವ ಮಾರುತಿ ಇವಿಎಕ್ಸ್ ಜೊತೆ ನೇರ ಸ್ಪರ್ಧೆ ನೀಡುತ್ತದೆ. ಲಾಭಗಳು. ಸ್ಟೈಲಿಶ್ ಮತ್ತು ಪ್ರೀಮಿಯಂ ವಿನ್ಯಾಸ. ಹ್ಯುಂಡೈ ಬ್ರ್ಯಾಂಡ್ ಮೇಲೆ ವಿಶ್ವಾಸ. 2 ಬ್ಯಾಟರಿ ಆಯ್ಕೆಗಳು, ಉತ್ತಮ ರೇಂಜ್. ಆಧುನಿಕ ಒಳಾಂಗಣ ವೈಶಿಷ್ಟ್ಯಗಳು. ಭದ್ರತಾ ವೈಶಿಷ್ಟ್ಯಗಳಲ್ಲಿ ಎಡಾಸ್ ಸೇರಬಹುದು. ಕುಟುಂಬಕ್ಕೆ ಸೂಕ್ತ ಮತ್ತು ಆರಾಮದಾಯಕ. ಅಪಾಯಗಳು. ಬೆಲೆ ಸ್ವಲ್ಪ ಹೆಚ್ಚು. ಭಾರತದಲ್ಲಿ ಚಾರ್ಜಿಂಗ್ ಸೌಲಭ್ಯ ಇನ್ನೂ ಬೆಳೆಯುತ್ತಿದೆ. ಬೂಟ್ ಸ್ಪೇಸ್ ಸ್ವಲ್ಪ ಕಡಿಮೆಯಾಗಬಹುದು. ಇವಿ ಮರು ಮಾರಾಟ ಮೌಲ್ಯ ಸ್ಪಷ್ಟವಿಲ್ಲ. ಸಾರಾಂಶ. ಕ್ರೆಟಾ ಇವಿ ಕಾರ್ ಮಾತ್ರವಲ್ಲ, ಹ್ಯುಂಡೈಯ ಭವಿಷ್ಯದ ಪ್ರತಿನಿಧಿ. ಮುಂದಿನ ವರ್ಷಗಳಲ್ಲಿ ಚಾರ್ಜಿಂಗ್ ಕೇಂದ್ರಗಳು ಹೆಚ್ಚಿದಂತೆ ಮತ್ತು ಬ್ಯಾಟರಿ ಬೆಲೆ ಕಡಿಮೆಯಾದಂತೆ ಇವಿ ಸಾಮಾನ್ಯವಾಗುತ್ತವೆ. ಕ್ರೆಟಾ ಇವಿ ಈ ಬದಲಾವಣೆಯಲ್ಲಿ ಮುಂಚೂಣಿಯಲ್ಲಿರುತ್ತದೆ. ಹೀಗಾಗಿ ಸ್ನೇಹಿತರೆ, ಹ್ಯುಂಡೈ ಕ್ರೆಟಾ ಇವಿಯ ಸಂಪೂರ್ಣ ವಿವರ ಇದು. ಸ್ಟೈಲಿಶ್ ವಿನ್ಯಾಸ, ತಂತ್ರಜ್ಞಾನದಿಂದ ತುಂಬಿದ ಒಳಾಂಗಣ, ಉತ್ತಮ ರೇಂಜ್ ಸೇರಿಕೊಂಡು ಇದು ಬಲವಾದ ಪ್ಯಾಕೇಜ್. ಹೌದು, ಬೆಲೆ ಪೆಟ್ರೋಲ್ ಅಥವಾ ಡೀಸೆಲ್ ಎಸ್ಯುವಿಗಿಂತ ಹೆಚ್ಚು ಇರಬಹುದು, ಆದರೆ ನಿರ್ವಹಣಾ ವೆಚ್ಚ ಕಡಿಮೆಯಾದ್ದರಿಂದ ಮತ್ತು ಪರಿಸರ ಸ್ನೇಹಿ ಆದ್ದರಿಂದ ಖಂಡಿತವಾಗಿ ಯೋಗ್ಯ ಆಯ್ಕೆ. ಈಗೋ ನಿಮ್ಮ ಅಭಿಪ್ರಾಯ ಹೇಳಿ. ನಿಮಗೆ ಕ್ರೆಟಾ ಇವಿ ಇಷ್ಟವಾಯ್ತಾ? ನೀವು ಇದನ್ನು ಖರೀದಿಸಲು ಯೋಚಿಸ್ತೀರಾ ಅಥವಾ ಟಾಟಾ ನೆಕ್ಸಾನ್ ಇವಿ ಅಥವಾ ಮಹೀಂದ್ರ ಎಕ್ಸ್ಯುವಿ 400 ಇಷ್ಟವೇ? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಕಾರ್ ವಿಮರ್ಶೆಗಳು ಹಾಗೂ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.